ಮನೆ ಮದ್ದಲ್ಲಿ ಇವತ್ತಿನ ಏನು ಅಂಶ ತಿಳ್ಕೊಳ್ಳೋಕೆ ಏನು ವಿಷಯ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಅಂದ್ರೆ ಈ ಹೆಪ್ಪುಗಟ್ಟಿದ ಭುಜ ಅಂದ್ರೆ ಘನೀಕೃತ ಭುಜ. ಈಗಾಗಲೇ ತುಂಬಾ ಜನ ಸಫರ್ ಆಗ್ತಾ ಇರ್ತಾರೆ, ಫ್ರೋಜನ್ ಶೋಲ್ಡರ್ ಅಂತ ಅಲ್ವಾ. ಫ್ರೋಜನ್ ಶೋಲ್ಡರ್ ಇಂದ ತುಂಬಾ ಸಫರ್ ಆಗ್ತಾ ಇರ್ತಾರೆ. ಏನು ಇದು, ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಯಾಕೆ ಯಾಕೆ ಈ ತರ ಆಗತ್ತೆ, ಮತ್ತೆ ಅದಕ್ಕೂ ಪರಿಹಾರಗಳೇನಿದೆ, ಸ್ವಲ್ಪ ನಮ್ಮ ಏನೇನು ಪರಿಹಾರಗಳು, ಏನೇನು ನಾವು ಆರೋಗ್ಯ ವಿಧಾನಗಳಲ್ಲಿ ಪಾಲನೆ ಮಾಡಿದ್ರೆ ಅದು ಸರಿಪಡಿಸ್ಕೋಬಹುದು. ಮತ್ತೆ ಆ ಕೊನೆಯದಾಗಿ ಆಕುಪ್ರೆಷರ್ ಅಲ್ಲಿ ಯಾವ ತರ ಸರಿಪಡಿಸ್ಕೋಬಹುದು, ಆಕುಪ್ರೆಷರ್ ಪಾಯಿಂಟ್ಸ್ ಏನಿದೆ ಅದನ್ನ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ನೋಡಿ, ಈ ಮಾನವ ದೇಹದಲ್ಲಿರುವಂತಹ ಭುಜವು ಏನಾಗ್ತದೆ, ಈ ಭುಜವು ಈ ಸ್ನಾಯುಗಳು, ಅಸ್ಥಿರಜ್ಜುಗಳು ಮತ್ತು ಸ್ನಾಯುರಜ್ಜುಗಳು, ಈ ಮೂರದಿಂದ ಈ ಭುಜಗಳು ಅನ್ನೋದು ತಯಾರಾಗುತ್ತೆ ಸ್ನೇಹಿತರೆ. ಅದು ಅರ್ಥ ಮಾಡ್ಕೋಬೇಕು. ಆಮೇಲೆ ಈ ಕೈಗಳ ಸುಲಭ ಚಲನವನ್ನು ಅಂದ್ರೆ ಈ ನಮ್ಮ ಎರಡೂ ಕೈಗಳು ಫ್ಲೆಕ್ಸಿಬಲ್ ಆಗಿ ಈ ತರ ಎತ್ತಬೇಕು, ಈ ತರ ಮೂವ್ಮೆಂಟ್ ಮಾಡಬೇಕು. ಏನೇ ಮೂವ್ಮೆಂಟ್ ಯಾವ ತರ ಏನೇ ಮಾಡ್ಬೇಕಂದ್ರೂ ಈ ಮೂವ್ಮೆಂಟ್ ಅಂತ ಮಾಡ್ಬೇಕಂದ್ರೆ ಈ ಶೋಲ್ಡರ್ ಅನ್ನೋದು ಫ್ಲೆಕ್ಸಿಬಲ್ ಆಗಿರ್ಬೇಕು. ಫ್ಲೆಕ್ಸಿಬಲ್ ಅಂದ್ರೆ ಸ್ವಲ್ಪ ನೀಟಾಗಿ ಅದು ಸ್ವಲ್ಪ ನಮಗೆ ಈ ಕಡೆ ಆ ಕಡೆ ಮಾಡಕ್ಕೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಅನ್ನೋದು ಇಲ್ಲಿ ಇರ್ಬೇಕಾಗತ್ತೆ. ಈ ಭುಜಗಳಲ್ಲಿ ಶೋಲ್ಡರ್ ಅಲ್ಲಿ ಫ್ಲೆಕ್ಸಿಬಿಲಿಟಿ ಲಾಸ್ ಆಗಿ ಅಂದ್ರೆ ಒಟ್ಟೋಗಿದೆ ಅಂದ್ರೆ ಖಂಡಿತವಾಗಿ ನಾವು ಕೈ ಎತ್ತಕ್ಕಾಗಲ್ಲ, ಕೈ ಮೂವ್ಮೆಂಟೇ ಮಾಡೋಕ್ಕಾಗಲ್ಲ. ಎರಡು ಕೈಗಳನ್ನು ಈ ಕಡೆ ಆ ಕಡೆ ಏನು ಮೂವ್ಮೆಂಟ್ ಮಾಡೋಕ್ಕಾಗಲ್ಲ, ಅಷ್ಟು ತೊಂದರೆ ನಾವು ಅನುಭವಿಸ್ತಾ ಇರ್ತೀವಿ ಅಲ್ವಾ. ಅದಕ್ಕೂ ಸ್ನೇಹಿತರೆ ಈ ಈ ಅಂದ್ರೆ ಹೆಪ್ಪುಗಟ್ಟಿದ ಭುಜ ಅನ್ನೋದು ಏನಾಗ್ತದೆ, ಏನೇನ್ ಮಾಡ್ತದೆ ಅಂದ್ರೆ ಈ ಭುಜದ ನೋವು ಅಂದ್ರೆ ಯಾವಾಗ ಫ್ರೋಜನ್ ಶೋಲ್ಡರ್ ಆಗ್ತದೋ ಏನೇನ್ ಬರ್ತದೆ, ಭುಜದ ನೋವು ಬರುತ್ತೆ, ಹೆಪ್ಪುಗಟ್ಟಿದ ಭುಜ ಆಗತ್ತೆ. ಭುಜದ ಸಂಧಿವಾತ, ಭುಜದ ಸ್ಥಳಾಂತರಿಸಬೇಕಂತ ಹಲವಾರು ಸಮಸ್ಯೆಗಳು ನಮ್ಗೆ ಉಂಟು ಮಾಡ್ತಾ ಇರ್ತದೆ. ಯಾವಾಗ ಈ ಫ್ರೋಜನ್ ಶೋಲ್ಡರ್ ಅನ್ನೋದು ನಮ್ಗೆ ಬಂದ್ರೆ ಈ ತರ ತೊಂದರೆಗಳು ನಾವು ಅನುಭವಿಸ್ತಾ ಇರ್ತೀವಿ ಅಲ್ವಾ. ಮತ್ತೆ ಮಾನವರು ಸ್ವಾಭಾವಿಕವಾಗಿ ಸ್ನೇಹಿತರೆ ಎರಡು ಪಾದಗಳ ಮೇಲೆ ನಿಂತ್ಕೋತೇವೆ ಅಲ್ವಾ. ನಾವು ಮಾನವನಾಗಿ ಎರಡು ಪಾದಗಳ ಮೇಲೆ ನಾವು ನಿಂತ್ಕೋತೀವಿ ಮತ್ತೆ ನಡೆಯೋದು ಮತ್ತೆ ನಿಂತ್ಕೊಳ್ಳೋದು ಎಲ್ಲಾನು ನಾವು ಮಾಡ್ತಾ ಇರ್ತೀವಲ್ವಾ. ಅದೆಲ್ಲ ಭಾರ ಎಲ್ಲಿ ಆಗ್ತದೆ ಅಂದ್ರೆ ಈ ಭುಜ ಮೇಲೆ ಬರ್ತಾ ಇರ್ತದೆ ಸ್ನೇಹಿತರೆ. ನಾವು ನಿಂತ್ಕೊಂಡು ಇಲ್ಲ ನಡೆಯೋದು ನಿಂತ್ಕೊಂಡು ಎಲ್ಲ ಎರಡು ಪಾದದಲ್ಲಿ ಮಾಡ್ತಾ ಇರ್ತೀವಲ್ಲ, ಆ ಎಲ್ಲಾ ಭಾರನು ಈ ಭುಜಗಳ ಮೇಲೆ ಬರ್ತಾ ಇರ್ತದೆ, ಒತ್ತಡ ಬರ್ತಾ ಇರ್ತದೆ. ಇದಕ್ಕೆ ಈ ಭುಜಗಳ ನೋವು ಅನ್ನೋದು ನಮ್ಗೆ ಅನುಭವಿಸ್ತಾ ಇರ್ತೀವಿ. ಈ ಸ್ಥಿತಿಯನ್ನು ಫ್ರೋಜನ್ ಶೋಲ್ಡರ್ ಅಂತ ಕರೀತೀವಿ ಸ್ನೇಹಿತರೆ. ಅಂದ್ರೆ ಎಲ್ಲಾ ವೆಯ್ಟು ಈ ಭುಜಗಳ ಮೇಲೆ ಬರ್ತದಲ್ಲ, ಅವು ಖಂಡಿತವಾಗಿ ಏನಾಗ್ತದೆ ನಮ್ಗೆ ಈ ಫ್ರೋಜನ್ ಶೋಲ್ಡರ್ ಅನ್ನೋದು ಅವಾಗ ಉಂಟಾಗ್ತಾ ಇರ್ತದೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ನಿಂತಿರುವಾಗ ಅಥವಾ ಸ್ನೇಹಿತರೆ ನಿಂತಿರುವಾಗ ಕುಳಿತಿರುವಾಗ ತಪ್ಪು ಭಂಗಿಯಲ್ಲಿ ಸ್ವಲ್ಪ ಜನ ಕೂತ್ಕೊಂತಾರೆ. ಅಂದ್ರೆ ಒಂಥರ ಕೂತ್ಕೊಂಡೋದು ಸ್ಟ್ರೈಟ್ ಆಗಿ ಕೂತ್ಕೊಳ್ಳಲ್ಲ, ಈ ತರ ಕೂತ್ಕೊಳ್ಳೋದು ಇಲ್ಲಾಂದ್ರೆ ನಿಂತ್ಕೊಂಡೋದು ಅಷ್ಟೇ, ನಿಂತ್ಕೊಂಡು ಈ ತರ ನಿಂತ್ಕೊಂಡೋದು, ಆ ತರ ಸ್ಟ್ರೈಟ್ ಆಗಿ ನಿಂತ್ಕೋಬೇಕು. ಆ ತರ ಮಾಡಿದ್ರೆ ಏನಾಗ್ತದೆ, ಖಂಡಿತವಾಗಿ ಈ ಹೆಪ್ಪುಗಟ್ಟಿದ ಭುಜ ಇಲ್ಲ ಘನೀಕೃತ ಭುಜ ಅನ್ನೋದು ಆಗಲ್ಲ. ಸ್ವಲ್ಪ ಜನ ಈ ನಿಂತ್ಕೊಂಡದಲ್ಲಿ ಕೂತ್ಕೊಳ್ಳೋದಂತ ಭಂಗಿಮಲ್ಲು ಮತ್ತೆ ಈ ಭಂಗಿಮನು ಸರಿಯಾಗಿಲ್ಲ, ಅದಕ್ಕೆ ಈ ಹೆಪ್ಪುಗಟ್ಟಿದ ಭುಜನ ಖಂಡಿತವಾಗಿ ಬರುತ್ತೆ. ಸ್ನೇಹಿತರೆ, ಇದು ಬರುವಾಗ ಏನ್ ಮಾಡೋದು ಅಂದ್ರೆ ಒಂದು ಪರಿಹಾರ, ಈ ಆವಿಯಲ್ಲಿ ಅಂದ್ರೆ ಸ್ಟೀಮ್ ಅಲ್ಲಿ ಬಯಸಿದ ಟವಲ್ ಇದೆಲ್ಲ, ಆ ಟವಲ್ ಅನ್ನು ಭುಜ ಸುತ್ತಲೂ ಇರಿಸಿದ್ರೆ ಸ್ವಲ್ಪ ಅದು ರಿಲೀಫ್ ಆಗುತ್ತೆ ನಿಮ್ಗೆ. ಅದನ್ನು ಮಾಡ್ಕೋಬಹುದು. ವಿಶ್ರಾಂತಿ ಮತ್ತು ಸಂಗೀತವನ್ನು ಆಲಿಸಿ, ಚೆನ್ನಾಗಿ ಈ ಸಂಗೀತ ಕೇಳಿಸ್ಕೊಳ್ಳಿ. ಅವಾಗಲೂ ಸ್ವಲ್ಪ ಆ ಸ್ಟ್ರೆಸ್ ರಿಲೀಫ್ ಆಗಿ ಆ ಸ್ಟ್ರೆಸ್ ಇಂದ ಒತ್ತಡದಿಂದ ನೀವು ಆಚೆ ಕಡೆ ಬರುವಂತ ಅವಕಾಶ ಇದೆ. ಅವಾಗನು ಈ ಹೆಪ್ಪುಗಟ್ಟಿದ ಭುಜದಿಂದ ಸ್ವಲ್ಪ ರಿಲೀಫ್ ಅಂತ ನಿಮ್ಗೆ ಖಂಡಿತವಾಗಿ ಕಾಣಿಸ್ತದೆ ಸ್ನೇಹಿತರೆ. ಮತ್ತೆ ಉಗುರುಬೆಚ್ಚ ನೀರಲ್ಲಿ ಸ್ನಾನ ಮಾಡಿ, ಆಮೇಲೆ ವ್ಯಾಯಾಮ ಮಾಡಿ ಅಥವಾ ಭುಜಗಳನ್ನು ಮಸಾಜ್ ಮಾಡಿ. ಈ ಭುಜಗಳನ್ನು ಮಸಾಜ್ ಮಾಡಿ ಸ್ವಲ್ಪ ವ್ಯಾಯಾಮ ಮಾಡಿ, ಇಷ್ಟೆಲ್ಲ ಮಾಡ್ಕೊಂತ ಹೋದ್ರೆ ಈ ಹೆಪ್ಪುಗಟ್ಟಿದ ಭುಜದಿಂದ ಈ ಸಮಸ್ಯೆಯಿಂದ ಫ್ರೋಜನ್ ಶೋಲ್ಡರ್ ಇಂದ ನೀವು ಆಚೆ ಕಡೆ ಬರಬಹುದು. ಮತ್ತೆ ಹೆಪ್ಪುಗಟ್ಟಿದ ಭುಜವನ್ನು ಸ್ನೇಹಿತರೆ ಗುಣಪಡಿಸಲು ವಿಟಮಿನ್ B1 ಅನ್ನು ಖಂಡಿತವಾಗಿ ಸೇವಿಸಿ. ವಿಟಮಿನ್ B1 ಅನ್ನೋದು ಸ್ವಲ್ಪ ಪದಾರ್ಥಗಳಲ್ಲಿ ಸಿಗುತ್ತೆ, ಆ ಪದಾರ್ಥಗಳಲ್ಲಿ ಸೇವಿಸಿದ್ರೆ ಈ ಫ್ರೋಜನ್ ಶೋಲ್ಡರ್ ಬರಲ್ಲ. ಮತ್ತೆ ಹೆಪ್ಪುಗಟ್ಟಿದ ಭುಜಕ್ಕೆ ಬಿಸಿ ನೀರು ಮತ್ತು ಶುಂಠಿ ತುಂಬಾ ಉಪಕಾರ ಆಗುತ್ತೆ ಸ್ನೇಹಿತರೆ. ಈ ಶುಂಠಿ ಮತ್ತೆ ಈ ಊರ್ಬೆಚ್ಚ ನೀರಿದೆಲ್ಲ, ಆ ಜೊತೆಗೆ ಏನೇ ಕಷಾಯ ಮಾಡಿಕೊಟ್ಟಿದ್ರು ಅದು ತುಂಬಾ ಚೆನ್ನಾಗಿ ಉಪಕಾರ ಆಗುತ್ತೆ. ಮತ್ತೆ ಭುಜದ ನೋವು ಹೆಚ್ಚು ಸಮಯದ ಇದ್ರೆ, ಭುಜಕ್ಕೆ ಯಾವುದೇ ಗಾಯ ಅಥವಾ ಇತರ ಕಾರಣಗಳಿಂದ ಈ ಭುಜದ ಈ ಫ್ರೋಜನ್ ಶೋಲ್ಡರ್ ಇಲ್ಲ ಭುಜದಲ್ಲಿ ಎಷ್ಟೋ ನೋವು ಅನುಭವಿಸ್ತಾ ಇದ್ರೆ ಖಂಡಿತವಾಗಿ ನೀವು ಇತರ ಇಂಗ್ಲಿಷ್ ವೈದ್ಯರನ್ನು ಸಂಪರ್ಕಿಸಿದ್ರೆ ಅವ್ರು ಸ್ವಲ್ಪ ಟೆಸ್ಟಿಂಗ್ ಮಾಡ್ತಾರೆ. ಏನಾದ್ರು ತೊಂದರೆ ಆಗಿದೆಯಾ, ಯಾವುದೇ ಫ್ರಾಕ್ಚರ್ ಆಗಿದೆಯಾ, ಇಲ್ಲಾಂದ್ರೆ ಯಾವುದೇ ಗಾಯ ಆಗಿದೆಯಾ, ಇತರ ಬೇರೆ ಕಾರಣಗಳು ಏನಿದೆ ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಇಂಥ ಪರಿಹಾರಗಳು ನಾವು ಮಾಡ್ಕೊಂತ ಇದ್ರು ಅದು ಹೋಗ್ತಾ ಇಲ್ಲ, ಇನ್ನೂ ಸಫರ್ ಆಗ್ತಾ ಇದೀವಿ, ನೋವು ಅನುಭವಿಸ್ತಾ ಇದೀವಿ ಫ್ರೋಜನ್ ಶೋಲ್ಡರ್ ಅಂದ್ರೆ
ಖಂಡಿತವಾಗಿ ನೀವು ಏನು ಮಾಡ್ಕೋಬೋದು, ಈ ಥರ ಸ್ವಲ್ಪ ವೈದ್ಯರ ಹತ್ರ ಹೋಗಿ ಟೆಸ್ಟ್ ಮಾಡ್ಕೊಳ್ಳಿ, ಡಯಾಗ್ನೋಸ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಅದು ಮೊದಲನೇದ ಏನು ಮೂಲಭೂತ ಮೂಲ ಕಾರಣ ಏನು ಅದು ಗೊತ್ತಾದರೆ ಅದಕ್ಕೂ ತಕ್ಕ ಟ್ರೀಟ್ಮೆಂಟು ಬೇರೆ ನಾವು ಖಂಡಿತವಾಗಿ ಪಾಲನೆ ಮಾಡ್ಕೋಬೋದು. ಆಮೇಲೆ ಈ ಈ ಫ್ರೋಜನ್ ಶೋಲ್ಡರ್ ಆದರೂ ಸ್ನೇಹಿತರೆ, ಬರ್ಮಾ ಥೆರಪಿ ಅನ್ನೋದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಬರ್ಮಾ ಈಗಾಗಲೇ ನಾವು ಪರ್ಯಾಯ ಚಿಕಿತ್ಸೆಗಳು ತಿಳ್ಕೊಂಡಿದ್ವಲ್ಲ, ಅದರಲ್ಲಿ ಒಂದು ಚಿಕಿತ್ಸಾ ಬರ್ಮಾ ಚಿಕಿತ್ಸಾ, ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಸ್ನೇಹಿತರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಅದನ್ನ ನೀವು ಪಾಲಿಸ್ಬೋದು. ರೈಟ್. ಆಮೇಲೆ ಸ್ನೇಹಿತರೆ, ಈಗ ಇನ್ನು ಸ್ವಲ್ಪ ನಾನು ನಿಮಗೆ ವ್ಯಾಯಾಮಗಳು ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಫ್ರೋಜನ್ ಶೋಲ್ಡರ್ ಇರೋರು ಯಾವ ಥರ ವ್ಯಾಯಾಮಗಳು ಮಾಡ್ಕೊಂಡ್ರೆ ಅವ್ರಿಗೂ ಚೆನ್ನಾಗಿ ಗುಣ ಆಗುತ್ತೆ ಅಂತ ಅದು ನೋಡ್ಕೊಳ್ಳೋಣ. ನೋಡಿ, ಮೊದಲನೇ ವ್ಯಾಯಾಮ ಏನಾಗ್ತಂದ್ರೆ, ಈ ತಲ ಏನು ಮಾಡಬೇಕು, ಎಡಕ್ಕೂ ಮತ್ತೆ ಈ ಬಲಕ್ಕೆ ಸ್ವಲ್ಪ ಬಗ್ಗಿಸ್ಬೇಕಾಗತ್ತೆ. ನೋಡಿ, ಮೊದಲನೇ ವ್ಯಾಯಾಮ ಈ ಫ್ರೋಜನ್ ಶೋಲ್ಡರ್ ಇರೋರು ನೋಡಿ, ಈ ಥರ ಕೂತ್ಕೋಬೋದು, ನಿಂತ್ಕೊಂಡು ಕೂತ್ಕೊಂಡು ಎರಡು ಥರ ಮಾಡ್ಕೋಬೋದು ನಾವು. ನೋಡಿ, ಈ ಥರ ಈ ತಲೆಗನ ಏನು ಮಾಡಬೇಕು, ಎಡಗಡೆ ಮತ್ತೆ ಈ ಬಲಗಡೆ ಈ ಥರ ನಾವು ಬೆಂಡ್ ಮಾಡಬೇಕಾಗತ್ತೆ. ಈ ಥರ ಬೆಂಡ್ ಮಾಡಿ, ಈ ಥರ ಬಗ್ಸಿ, ಮತ್ತೆ ಈ ಥರ ಬಗ್ಸಿ, ಈ ಥರ ಒಂದು 10 ಸರಿ ಈ ಕಡೆ 10 ಸರಿ ಈ ಕಡೆ, ಅದು ಈ ಥರ ಮಾಡಿಕೊಂಡ್ರೆ ಇದು ಮೊದಲನೇ ವ್ಯಾಯಾಮ. ಎರಡನೇದು ಏನು ಮಾಡಬೇಕಂದ್ರೆ, ನಮ್ಮ ತಲಭಾಗನು ಈ ತಲನ ಏನು ಮಾಡಬೇಕು, ಈ ಚಿನ್ನಿದೆಲ್ಲ, ಈ ಗಡ್ಡ ಇದೆಲ್ಲ, ಇಲ್ಲಿಂದ ಗಲ್ಲದಿಂದ ನಿಮ್ಮ ಈ ಎಡಭಾಗ ಇಲ್ಲಿ ಟಚ್ ಮಾಡ್ಕೊಳ್ಳಿ. ಈ ಥರ ಮತ್ತೆ ನಾರ್ಮಲ್ ಬನ್ನಿ, ಮತ್ತೆ ಈ ಥರ ಈ ಗಲ್ಲದಿಂದ ಈ ಚೆಸ್ಟ್ ಭಾಗ, ಓಕೆ, ಈ ಎದೆ ಭಾಗ ಇದೆಲ್ಲ, ಎದೆಯನ್ನು ಅಲ್ಲಿ ಸ್ಪರ್ಶ ಮಾಡಬೇಕು. ಈ ಥರ ಸ್ವಲ್ಪ ಹೊತ್ತು ಅದರ ಬೇಕಂದ್ರೆ ಶ್ವಾಸ ತಗೊಂಡು ಶ್ವಾಸನ ಬಿಡ್ತಾನೋ ಈ ಥರ ಮಾಡ್ಬೋದು. ಮತ್ತೆ ಶ್ವಾಸ. ಸೊ ಈ ಥರನೂ ಮಾಡ್ಕೋಬಹುದು. ಓಕೆ, ಮತ್ತೆ ನಿಮ್ಮ ತಲೆಯನ್ನು ಅಷ್ಟೇ ಈ ಪ್ರದಕ್ಷಿಣೆ ಥರ ಮಾಡ್ಬೇಕಾಗುತ್ತೆ ಸ್ನೇಹಿತರೆ, ಗಡಿಯಾರ ಥರ ಪ್ರದಕ್ಷಿಣೆ ಅಂದ್ರೆ, ಸೊ ಎರಡು ಕಡೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್, ಯಾವ ಥರ ಈ ಥರ ನೋಡ್ಕೊಳ್ಳಿ. ಇದು ಒಂದು ಕಡೆ, ಮತ್ತೆ ಈ ಥರ. ಸೊ ಇದು ಒಂದು ಪದ್ಧತಿ ಅಂದ್ರೆ 4ನೇದು ಇದು. ಸೊ ಕೊನೆಯದು ಏನಂದ್ರೆ, ನೋಡಿ, ಕೊನೆಯದು ಏನ್ ಮಾಡ್ಬೇಕಂದ್ರೆ, ಈ ನಮ್ಮ ದೇಹವನ್ನು ಬ್ಯಾಕ್ ಬೆಂಡ್ ಮಾಡ್ತಾ ಹೋಗ್ಬೇಕು. ಈ ಎರಡು ಕೈಗಳು ನಿಮ್ಮ ಇಲ್ಲಿ ಇಟ್ಕೊಳ್ಳಿ, ಸೊಂಟೆ ಭಾಗದಲ್ಲಿ ಟಚ್ ಮಾಡಿಕೊಂಡು ಈ ತರ ನಿಂತ್ಕೊಂಡು ಮಾಡ್ಬೋದು. ಈ ತರ ಬೆಂಡ್ ಮಾಡ್ಬೇಕಾಗತ್ತೆ. ಓಕೆ, ಇದು 5ನೇದು. ಸೊ ಇಂಥ ಸ್ನೇಹಿತರೆ, ಇನ್ನೊಂದು 4ನೇದು, ನಿಮ್ಮ ಎರಡು ಭುಜಗಳು, 5ನೇದು ತಿಳ್ಕೊಂಡಿದ್ವಿ, 4ನೇದು ಏನಂದ್ರೆ ಎರಡು ಭುಜಗಳು ಎತ್ತಬೇಕಾಗತ್ತೆ. ಈ ತರ ಮೇಲಕ್ಕೆತ್ತಿ ಮತ್ತೆ ಕೆಳಗಡೆ, ಮೇಲಕ್ಕೆತ್ತಿ ಕೆಳಗಡೆ, ರೈಟ್, ಮೇಲಕ್ಕೆ ಎತ್ತಬೇಕು ಮತ್ತೆ ಕೆಳಗಡೆ ತರಬೇಕು. ಇದೊಂದು ಇಂಥ ಒಂದು 5 ಈ ವ್ಯಾಯಾಮಗಳಿದೆ ಈ ಫ್ರೋಜನ್ ಶೋಲ್ಡರ್ಗೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಳ್ತದೆ. ದಯವಿಟ್ಟು ಪಾಲನೆ ಮಾಡಿ. ಆಮೇಲೆ ಆಕ್ಯುಪ್ರೆಷರ್ ಅಲ್ಲಿ ಚಿಕಿತ್ಸೆಗಳು ಏನಿದೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈಗ ಕೊನೆಯದಾಗಿ ಸ್ನೇಹಿತರೆ, ಆಕ್ಯುಪ್ರೆಷರ್ ಅಲ್ಲಿ ಈ ಭುಜಗಳನ್ನು ಅಂದ್ರೆ ಈ ಎಪ್ಪುಗಡ್ಡದ ಭುಜ, ಘನೀಕೃತ ಭುಜಗಳಲ್ಲಿ ಬರುವಂತ ಈ ಒತ್ತಡಿ, ಈ ನೋವನ್ನು ನಾವೇನ್ ಮಾಡ್ತೀವಿ ಅಂದ್ರೆ, ಶ್ವಾಸಕೋಶದಕ್ಕೆ ಸಂಬಂಧಿತ ಅಂತ ನಾವು ಒಂದು ಲೆಕ್ಕ ಮಾಡ್ತೀವಿ. ಅಂದ್ರೆ ಲೆಕ್ಕಾಚಾರ ಏನಂದ್ರೆ, ಶ್ವಾಸಕೋಶದ ಶಕ್ತಿಯೊಂದಿಗೆ ಸಂಪರ್ಕಿಸ್ತಾರೆ. ಯಾಕಂದ್ರೆ ಈ ಭಾವನಾತ್ಮಕ ಒತ್ತಡಗಳು, ಯಾವುದೇ ನಾವು ಒತ್ತಡ ಜಾಸ್ತಿ ತಗೊಂಡ್ರೆ ಏನಾಗ್ತದೆ, ಭುಜ ನೋವು ಸ್ಟಾರ್ಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ತುಂಬಾ ಜನ ಏನ್ ಮಾಡ್ತಾರೆ, ಭಾವನಾತ್ಮಕದ ಅಂದ್ರೆ ಎಮೋಷನಲ್ ಸ್ಟ್ರೆಸ್ ಅಂತ ಕರಿತೀವಿ. ಯಾವಾಗ ಎಮೋಷನ್ ಜಾಸ್ತಿ ಆಗ್ತಾರೋ, ಮತ್ತೆ ತುಂಬಾ ಅವ್ರ ಮೇಲೆ ಬಾಧ್ಯತೆಗಳು, ಮತ್ತೆ ಅವ್ರ ಮೇಲೆ ಸೊ ಎಷ್ಟೋ ಜನ ಆಧಾರ ಆಗಿ ಅಂದ್ರೆ ಅವ್ರ ಮೇಲೆ ಜಾಸ್ತಿ ಜವಾಬ್ದಾರಿ ತರ ಇರ್ತದಲ್ಲ, ಅಂತವ್ರಿಗೂ ಏನಾಗ್ತದೆ, ಅವ್ರು ಹೇಳ್ಕೊಳಕ್ ಆಗಲ್ಲ. ಪ್ರತಿಯೊಂದು ಅವರು ಆಚೆ ಕಡೆ ಹೇಳ್ಕೊಳಕ್ ಆಗಲ್ಲ, ಪ್ರತಿಯೊಂದು ಅನುಭವಿಸ್ತಾ ಇರ್ತಾರೆ. ಅವರು ಮನಸ್ಸು ಒಳಗಡೆ ಅನುಭವಿಸ್ತಾ ಇರ್ತಾರೆ. ಮನಸ್ಸು ಮೇಲೆ ತುಂಬಾ ಒತ್ತಡ ಜಾಸ್ತಿ ಆಗಿರ್ತದೆ. ಎಮೋಷನಲ್ ಸ್ಟ್ರೆಸ್ ಅನ್ನೋದು ಜಾಸ್ತಿ ಇರುತ್ತಲ್ಲ, ಯಾಕಂದ್ರೆ ಜವಾಬ್ದಾರಿತನ ಜಾಸ್ತಿ ಇರುತ್ತೆ. ಅಂತವ್ರಿಗೆಲ್ಲಾನು ಈ ಭುಜ ನೋವು ಅನ್ನೋದು ಖಂಡಿತವಾಗಿ ಬರುತ್ತೆ ಸ್ನೇಹಿತರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಇದೊಂಥರ ಸೈಕಲಾಜಿಕಲ್ ಅಂತ ಹೇಳ್ಬೋದು, ಅಂದ್ರೆ ಮಾನಸಿಕ ಅಂತ ಹೇಳ್ಬೋದು. ಯಾಕಂದ್ರೆ ಈ ಮಾನಸಿಕದಲ್ಲಿ ನಾವು ಎಲ್ಲಾನು ಹೇಳ್ಕೊಳಕ್ಕಾಗಲ್ಲ, ತೆಗಿಯಕ್ಕಾಗಲ್ಲ, ಅನುಭವಿಸ್ತಾನೆ ಇರ್ತೀವಿ ಆ ಮಾನಸಿಕ ಸ್ಟ್ರೆಸ್ ಅನ್ನೋದು, ಒತ್ತಡ ಅನ್ನೋದು. ಈಗಾಗಲೇ ನೀವು ಮೊದಲೇ ಧ್ಯಾನ ಮಾಡ್ತಾ ಇದ್ರೆ ಖಂಡಿತವಾಗಿ ನಿಮಗೆ ಯಾವಾಗಲೂ ಆ ಮಾನಸಿಕ ಒತ್ತಡ ಹೊರಟೋಗ್ತದೆ. ಅವಾಗನು ಈ ಫ್ರೋಜನ್ ಶೋಲ್ಡರ್ ಕಮ್ಮಿ ಮಾಡ್ಕೋಬಹುದು. ಆದ್ರೆ ಯಾರಿಗೂ ಈ ಧ್ಯಾನ ಗೊತ್ತಿಲ್ಲ ಅಂತವರೆಲ್ಲ ಏನ್ ಮಾಡ್ತಾರೆ, ಈ ಭುಜ ನೋವು ಅನ್ನೋದು, ಈ ಭುಜಕ್ಕೆ ಬರುವಂತ ಈ ನೋವು ಅನ್ನೋದು ಅನುಭವಿಸ್ತಾ ಇರ್ತಾರೆ. ಯಾಕಂದ್ರೆ ಎಲ್ಲ ಒತ್ತಡದಿಂದನೇ, ಆ ಮಾನಸಿಕ ಒತ್ತಡದಿಂದ ಈ ಭುಜ
ನೋವು ಅನ್ನೋದು ಅನುಭವಿಸ್ತಾ ಇರ್ತದೆ ಸ್ನೇಹಿತರೆ. ಈ ಫ್ರೋಜನ್ ಶೋಲ್ಡರ್ ಖಂಡಿತವಾಗಿ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ಸ್ನೇಹಿತರೆ, ಇದನ್ನು ಸರಿಪಡಿಸಕ್ಕೆ ನಾವು ಈ ಶ್ವಾಸಕೋಶದ ಶಕ್ತಿ ಒಂದು ಜೊತೆಗೆ ನಾವು ಲೆಕ್ಕ ಮಾಡ್ತೀವಲ್ಲ, ಅದಕ್ಕೋಸ್ಕರ ನಾವು ಈ ಭುಜ ನೋವು ಇಲ್ಲಾಂದ್ರೆ ಈ ಫ್ರೋಜನ್ ಶೋಲ್ಡರ್ನು ಸರಿಪಡಿಸ್ಕೊಳಕ್ಕೆ ನಾವು ಲಂಗ್ಸ್ ಪಾಯಿಂಟ್ ಅಂತ ಕರಿತೀವಿ. ಶ್ವಾಸಕೋಶ ಸಂಬಂಧಿತ ಪಾಯಿಂಟ್ಸು ಮತ್ತೆ ಈ ಭುಜದ ಸಂಬಂಧ ಶೋಲ್ಡರ್ ಪಾಯಿಂಟ್ಸ್ ಅಂತ ಈ ಎರಡು ಟೈಪ್ ಆಫ್ ಪಾಯಿಂಟ್ಸ್ ಇದೆ. ಅಂದ್ರೆ ಎರಡು ವಿಧಗಳ ಈ ಶಕ್ತಿ ಕೇಂದ್ರಗಳಿದೆ. ಅದನ್ನು ಚೆನ್ನಾಗಿ ಒತ್ತಿದ್ರೆ, ಚೆನ್ನಾಗಿ ಪ್ರೆಸರ್ ಮಾಡ್ತಾ ಹೋದ್ರೆ ನಮಗೆ ಖಂಡಿತವಾಗಿ ಈ ಫ್ರೋಜನ್ ಶೋಲ್ಡರ್, ಈ ಘನೀಕೃತ ಭುಜ ಅನ್ನೋದು ಪರಿಹರಿಸ ಮಾಡ್ಕೋಬಹುದು ಸ್ನೇಹಿತರೆ. ಈಗ ನೋಡಿ, ಕೆಳಗಿನಂತ ಎರಡು ಪಾಯಿಂಟ್ಗಳು ಅದೇ ಹೇಳಿದ್ರ, ಎರಡು ಕೈಗಳಲ್ಲಿ ಶ್ವಾಸಕೋಶದ ಬಿಂದುಗಳನ್ನು ನಾವು ಸಕ್ರಿಯಗೊಳಿಸ್ಕೋಬೇಕಾಗತ್ತೆ. ಶ್ವಾಸಕೋಶ ಬಿಂದುಗಳು ಮತ್ತೆ ಭುಜದ ಬಿಂದುಗಳು ಭುಜದ ಬಿಂದುಗಳು ಮತ್ತೆ ಶ್ವಾಸಕೋಶ ಬಿಂದುಗಳು ಎರಡನ್ನು ಸಕ್ರಿಯಗೊಳಿಸ್ಕೊಂಡ್ರೆ ಖಂಡಿತವಾಗಿ ಈ ಫ್ರೋಜನ್ ಶೋಲ್ಡರ್ನ ನಾವು ಆಚೆ ಕಡೆ ಬರ್ತೀವಿ. ಮತ್ತೆ ದುಗ್ಧರಸ ಗ್ರಂಥಿಯ ಅಂದ್ರೆ ಲಿಂಪ್ ಗ್ಲೈನ್ ಅಂತ ಕರಿತೀವಿ. ಈ ಬಿಂದುವನ್ನು ಸಕ್ರಿಯಗೊಳಿಸ್ಕೋಬೇಕಾಗತ್ತೆ. ಅವಾಗ ನಿಮ್ಮ ಪೂರ್ತಿ ಫ್ರೋಜನ್ ಶೋಲ್ಡರ್ನಿಂದ ನಾವು ಪರಿಹಾರ ತಗೋಬಹುದು. ನೋಡಿ, ಈಗ ಅದು ಏನಂತ ತಿಳ್ಕೊಳ್ಳೋಕೆ ಚಿತ್ರದಿಂದ ಪ್ರಯತ್ನ ಮಾಡೋಣ. ಚಿತ್ರದಲ್ಲಿ ನೋಡಿ, ಸೊ ನೀವು ಇಲ್ಲಿ ಗಮನಿಸಿ ಸ್ನೇಹಿತರೆ. ಸೊ ಮೊದಲನೇದಾಗಿ ನೀವು ಎಡಗಡೆ ಗಮನಿಸಿ. ಇಲ್ಲಿ ಏನಾಗ್ತದೆ, ಈ ನಮ್ಮ ಯಾವುದೇ ಎರಡು ಕೈಯಲ್ಲಿ ಇರುತ್ತೆ. ಎರಡು ಕೈಯಲ್ಲೂ ಈ ಎರಡು ಪಾಯಿಂಟ್ಗಳಿದೆ. ಈ ಎರಡು ಪಾಯಿಂಟ್ಗಳಿದೆಲ್ಲ, ಎರಡು ಪಾಯಿಂಟ್ಗಳು ನೀವು ನೋಡಿದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಇಲ್ಲಿ ಗಮನಿಸಿ. ಈ ಎರಡು ಪಾಯಿಂಟ್ಗಳು ಮತ್ತೆ ಈ ಪಾಯಿಂಟ್, ಇಲ್ಲಿ ಈ ಎರಡು ಪಾಯಿಂಟ್ ನಮಗೆ ಶ್ವಾಸಕೋಶ ಸಂಬಂಧಿತ ಎರಡು ಪಾಯಿಂಟ್ಗಳು. ಆಮೇಲೆ ಈ ಅಂದ್ರೆ ಲಂಗ್ಸ್ ಪಾಯಿಂಟ್ ಅಂತ ಹೇಳ್ತೀವಿ. ಇದನ್ನು ಶೋಲ್ಡರ್ ಪಾಯಿಂಟ್. ಇದು ಚೆನ್ನಾಗಿ ಈ ತರ ಪ್ರೆಸರ್ ಮಾಡ್ತಾ ಈ ತರ 20 ಇಂದ 30 ಸರಿ 5 ಸೆಕೆಂಡ್ ಕಾಲ ಇಟ್ಕೊಂಡು ಪ್ರೆಸರ್ ರಿಲೀಸ್ ಮಾಡಿ ಮತ್ತೆ ಪ್ರೆಸರ್ ಮಾಡಿ. ಈ ತರ 20 ಇಂದ 30 ಸರಿ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್, ಈ ಎರಡು ಈ ನಮ್ಮ ಮಧ್ಯ ಬೆರಳು ಮತ್ತೆ ಉಂಗುರ ಬೆರಳು ಮಧ್ಯದಲ್ಲಿ ಈ ಪಾಯಿಂಟ್ ಇದೆ. ಈ ಪಾಯಿಂಟ್ ನಾವು ಶೋಲ್ಡರ್ ಪಾಯಿಂಟ್ ಅಂತ ಕರಿತೀವಿ. ಇದನ್ನು ನೀಟಾಗಿ ಈ ತರ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಈ ತರ ಮಾಡ್ಕೊಂಡ್ರೆ ನಮಗೆ ತುಂಬಾ ಚೆನ್ನಾಗಿ ಪರಿಹಾರ ಆಗುತ್ತೆ ಈ ಫ್ರೋಜನ್ ಶೋಲ್ಡರ್. ಅದೊಂದೇ ಅಲ್ಲ, ಇನ್ನೊಂದು ಗಮನಿಸಿ. ಲಿಂಪ್ ಗ್ಲೈನ್ ಅಂತ ಇದೆ. ಲಿಂಪ್ ಗ್ಲೈನ್ ದುರ್ಗರಸ ಕಂತ ಅಂತ. ಇಲ್ಲಿ ಈ ಜಾಯಿಂಟ್ ಇದೆಲ್ಲ, ಅಲ್ಲಿಂದ ಎರಡು ಬೆರಳು ಇಟ್ಕೊಂಡು ಈ ಮಧ್ಯ ಬೆರಳಿನ ಸ್ಟ್ರೈಟ್ ಲೈನ್ ಹಾಕೊಂಡ್ರೆ, ಎರಡು ಬೆರಳು ಇಟ್ಟುಕೊಂಡ್ರೆ ಈ ಪಾಯಿಂಟ್ ಸಿಗತ್ತೆ. ಈ ಪಾಯಿಂಟ್ನು ಚೆನ್ನಾಗಿ ಈ ತರ ಒತ್ತಾ ಇರಬೇಕು. ಒಂದು 20 ಇಂದ 30 ಸರಿ ಈ ತರ ಮಾಡ್ಕೊಳ್ಳಿ. ಈ ತರ ಒತ್ತಡ ಕೊಡ್ತಾ ಹೋದ್ರೆ ನಿಮಗೆ ಬೇಗ ಈ ಫ್ರೋಜನ್ ಶೋಲ್ಡರ್ನಿಂದ ಆಚೆ ಕಡೆ ಬರುತ್ತೆ ಸ್ನೇಹಿತರೆ. ಸೊ ಇಂಥ ಅಂಶಗಳು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ವಿ ಸ್ನೇಹಿತರೆ. ಸೊ ತಾವೆಲ್ಲರಿಗೂ ಮತ್ತೆ ಒಂದ್ಸರಿ ಧನ್ಯವಾದ.